ಪೇದೆ ನೇಮಕಾತಿ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿದಂತಹ ಕಿಂಗ್ ಪಿನ್ ಶಿವಕುಮಾರ್ ಸ್ವಾಮಿಯನ್ನ ಪೊಲೀಸರು ಅರೆಸ್ಟ್ ಮಾಡುವಂತಹ ದೃಶ್ಯ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಅರೆಸ್ಟ್ ವೇಳೆ ಅರೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಬನ್ನಿನಲ್ಲಿದ್ದಂತಹ ಶಿವಕುಮಾರ್ ಬಳಿಯಿಂದ ಪೊಲೀಸರು ಬರೋಬ್ಬರಿ 4 ಲಕ್ಷ ರೂಪಾಯಿಯನ್ನ ವಶಪಡಿಸಿಕೊಂಡಿದ್ದಾರೆ. ಶಿವಕುಮಾರ್ ತಮ್ಮ ಜೇಬಿನಿಂದ ಕಂತೆ ಹಣವನ್ನ ತೆಗೆದು ಪೊಲೀಸರಿಗೆ ಕೊಡುವಂತಹ ದೃಶ್ಯ ನಮಗೀಗ ಲಭ್ಯವಾಗಿದೆ. ಇದೇ ಸಂದರ್ಭದಲ್ಲಿ ಸೋರಿಕೆಯಾಗಿದ್ದಂತಹ ಪೇಪರ್ ಅನ್ನ ಪಡೆಯಲು ಬಂದಂತಹ ವಿದ್ಯಾರ್ಥಿಗಳು ಕೂಡ ಪೊಲೀಸರ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಇನ್ನು ಹಲವರು ಪೊಲೀಸರಿಂದ ತಪ್ಪಿಸಿಕೊಳ್ಳುವಂತಹ ಭರದಲ್ಲಿ ಕಟ್ಟಡದಿಂದ ಕೆಳಗೆ ಜಿಗಿಯುವಂತಹ ಯತ್ನ ಕೂಡ ನಡೆಸಿದ್ದಾರೆ. ಈ ವೇಳೆ ಕಟ್ಟಡಕ್ಕೆ ಅಳವಡಿಸಿದಂತಹ ಶೀಟ್ಗಳು ಮುರಿದು ಹೋಗಿವೆ. ಈ ದೃಶ್ಯಾವಳಿಗಳು ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಏನ್ ಹೆಸರು? ಶಿವಕುಮಾರ್. ಯಾವ ಊರು? ಊರು ಯಾವುದು? ಯಾವ್ದು ಈ ದುಡ್ಡು ಯಾವ್ದರದು? ಅದು ದುಡ್ಡು ಯಾವ್ದರದು? ಯಾವ ಹುಡುಗರು ಕೊಟ್ಟಿದ್ದು? ಈ ಕಡೆ ತಿರ್ಗಪ್ಪ. ಯಾಕೆ ಕೊಟ್ರು? ನನಗೆ ಆನ್ಸರ್ ಹೇಳಿ. ಆನ್ಸರ್ ಎದರ ಆನ್ಸರು? ಪೊಲೀಸ್ ಪತ್ರಿಕೆ ಆನ್ಸರ್. ಪೊಲೀಸ್ ಪತ್ರಿಕೆ ಯಾವಾಗಿದೆ? ಪೊಲೀಸ್ ಎಕ್ಸಾಮ್ ನಾಳೆ. ಯಾವ ಪೊಲೀಸದ್ದು? ನಾಗರಿಕ ಪೊಲೀಸ್. ಹುಡುಗರು ಎಲ್ಲೆಲ್ಲಿಂದ ಬಂದಿದ್ದಾರೆ? ಈಗ ಅವರು ಎಲ್ಲ ಕಡೆಯಿಂದ ಬಂದವರು. ಎಲ್ಲ ಕಡೆ ಅಂದರೆ ಗುಲ್ಬರ್ಗ, ರಾಯಚೂರು. ಮತ್ತೆ ಎಲ್ಲ ಕಡೆಯಿಂದ. ಎಷ್ಟೆಷ್ಟು ತೊಗೊಂಡಿದ್ಯಪ್ಪ ಒಬ್ಬೊಬ್ಬರ ಕಡೆಯಿಂದ? ನಾನೇ ತಗೊಂಡಿಲ್ಲ. ಅದೇ ಎಷ್ಟೆಷ್ಟು ಫಿಕ್ಸ್ ಮಾಡಿದ್ದೀರಿ? ಎಷ್ಟು ತೊಗೊಂಡಿದ್ದೀರಿ ಅಡ್ವಾನ್ಸು? ತಗೊಂಡಿಲ್ಲ. ಯಾರು ತೊಗೊಂಡಿದ್ದಾರೆ? ನನ್ನ ಆನ್ಸರ್ ಮಾಡಕ್ಕೆ. ಆಯ್ತಪ್ಪ, ಯಾರು ತಗೊಂಡಿದ್ದಾರೆ ದುಡ್ಡು? ಈಗ ನಿನ್ ಕಡೆ ಇಷ್ಟು ದುಡ್ಡು ಕೊಟ್ಟು ಈಗ ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಒಂದ್ ಕಡೆ ಶಿವಕುಮಾರ್ ಜೇಬಿನಿಂದ ಕಂತೆ ಹಣವನ್ನ ತೆಗೆದುಕೊಟ್ಟಿರುವಂತಹ ದೃಶ್ಯಗಳನ್ನ ನೀವು ನೋಡಿದ್ರಿ. ಮತ್ತೊಂದು ಕಡೆ ಈಗಾಗಲೇ ನಾಗರಿಕ ಪೊಲೀಸ್ ಪರೀಕ್ಷೆ ನಾಳೆ ನಡೀತಾ ಇದೆ. ಸೊ ಈ ಸಂದರ್ಭದಲ್ಲಿ ಈ ಪ್ರಶ್ನೆ ಪತ್ರಿಕೆಯನ್ನ ಪಡೆದುಕೊಳ್ಳೋದಕ್ಕಾಗಿ ಮುಂಚೆಯೇ ಸಾಕಷ್ಟು ಮಂದಿ ಸ್ಟೂಡೆಂಟ್ಸ್ಗಳು ಕೂಡ ಈತನ ಮನೆಗೆ ದೌಡಾಯಿಸಿದ್ರು. ಪೊಲೀಸರು ರೆಡ್ ಹ್ಯಾಂಡ್ ಆಗಿ ಅರೆಸ್ಟ್ ಮಾಡೋಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿಂದ ಸಾಕಷ್ಟು ಜನ ಎಸ್ಕೇಪ್ ಆಗುವಂತಹ ಪ್ರಯತ್ನಗಳನ್ನ ಕೂಡ ನಡೆಸಿದ್ದಾರೆ. ಅಲ್ಲಿಂದ ಎಸ್ಕೇಪ್ ಆಗುವಂತಹ ಸಂದರ್ಭದಲ್ಲಿ ಈಗ ಮೇಲ್ಛಾವಣಿ ಕಂಪ್ಲೀಟ್ ಆಗಿ ಮುರಿದಿರುವಂತಹ ದೃಶ್ಯಗಳನ್ನು ಕೂಡ ನಾವೀಗ ಗಮನಿಸ್ತಾ ಇದ್ದೀವಿ.